ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ. ಈ ದಿನ ವಾಂಗಿಬಾತು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸುಲಭ ರೀತಿಲಿ ನೋಡ್ಕೊಂಬರ್ರಿ ಬನ್ನಿ. ಒಂದು ಕುಕ್ಕರ್ ಪಾತ್ರೆ ಇಟ್ಟಿದ್ದೀನಿ. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ತೀನಿ. 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತೀನಿ. ಸ್ವಲ್ಪ ತುಪ್ಪ ಹಾಕ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ಕಾಯಲಿ. ಇವಾಗ ಸ್ವಲ್ಪ ಸೋಂಪು ಹಾಕ್ತೀನಿ, 1 ಸ್ಪೂನಷ್ಟು. ಸ್ವಲ್ಪ ಪಲಾವ್ ಎಲೆ ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ಇವಾಗ ದಪ್ಪದೊಂದು ಈರುಳ್ಳಿ ಹಾಕಿದ್ದೀನಿ. ಒಂದು ದಪ್ಪ ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಇವಾಗ 3 ಬದನೆಕಾಯಿ ತೊಳ್ಕೊಂಡಿದ್ದೀನಿ, ಕಟ್ ಮಾಡಿಕೊಂಡು ತೊಳ್ಕೊಂಡಿದ್ದೀನಿ. ಉಪ್ಪು ನೀರು ಹಾಕಿ ಇದನ್ನು ಹಾಕ್ತೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇದು ಬದನೆಕಾಯಿ. ನೋಡಿ, ಇಷ್ಟು ಫ್ರೈ ಆದಮೇಲೆ 1 ದೊಡ್ಡ ಸ್ಪೂನಲ್ಲಿ ವಾಂಗಿಬಾತ್ ಪೌಡ್ರ್ ಹಾಕ್ತಾಯಿದ್ದೀನಿ. ಇವಾಗ 1 ಲೋಟ ಅಕ್ಕಿ ತಗೊಂಡಿದ್ದೀನಿ, 2 ಲೋಟ ನೀರು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ನೀರು ಕುದಿ ಬರಲಿ, ಆಮೇಲೆ ಅಕ್ಕಿ ಹಾಕ್ತೀನಿ. ನೋಡಿ, ನೀರೆಲ್ಲ ಕುದೀತಾ ಇದೆ. ಇವಾಗ ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ. ನೀವು ಟೊಮೊಟೊ ಇದ್ದರೆ ಟೊಮೊಟೊನೂ ಹಾಕೋಬೋದು. ನಾನು ಟೊಮೊಟೊ ಇರಲಿಲ್ಲ, ಬರೀ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ ಇವತ್ತು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ತೊಳೆದು ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇನ್ನೊಂದು ಸ್ವಲ್ಪ ನೀರು ಕುದಿ ಬರಲಿ. ನೋಡಿ, ಇಷ್ಟು ಕುದೀತಾ ಇದೆ. ಇವಾಗ ಉಪ್ಪು ಹಾಕಿದ್ದೀವಲ್ಲ, ಅದು ನೋಡ್ಕೊಳ್ಳಿ. ಉಪ್ಪು ಸೊಪ್ಪೇನೋ ಸರಿ ಇದ್ದರೆ ಬಿಡಿ, ಏನಾದರೂ ಸಪ್ಪೆ ಆದರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇವಾಗ ಅಕ್ಕಿ ಹಾಕ್ತಾಯಿದ್ದೀನಿ. 1 ಲೋಟ ಅಕ್ಕಿ ಹಾಕ್ತಾಯಿದ್ದೀನಿ, 2 ನೀರು ಹಾಕಿದ್ದೀನಿ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ತಗೊಳ್ತೀನಿ. ಇವಾಗ ಕುಕ್ಕರ್ ಮುಚ್ಚಳ ತೆಗೆಯೋಣ. ಎಲ್ಲ ಮಿಕ್ಸ್ ಮಾಡಿದ್ರೆ ವಾಂಗಿಬಾತ್ ರೆಡಿ. ಎಲ್ಲ ಮಿಕ್ಸ್ ಮಾಡ್ತೀನಿ. ಇವಾಗ ಮೊದಲಿಗೆ ಒಂದು 20 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಕುಕ್ಕರ್ ಪಾತ್ರೆಗೆ ನೀರು ಹಾಕಿ ಇದನ್ನು 1-2 ವಿಷಲ್ ಬೇಯಿಸ್ಕೊಳ್ತೀನಿ. ಮೊದಲಿಗೆ ಬೆಂದಾದಮೇಲೆ ಇದ್ರ ಜೊತೆ ಕೊತ್ತಂಬರಿ ಕಡ್ಡಿ ಹಾಕ್ಕೊಂಡಿದ್ದೀನಿ, ಹುಣಸೆ ಹಣ್ಣು, ಕರ್ಬೇವಿನ ಸೊಪ್ಪು, 1 ಹಿಡಿ ಕೊಬ್ಬರಿ, ಒಣ ಕೊಬ್ಬರಿನೇ ತೊಗೋಬೇಕು. ಕೆಟ್ಟೋಗ್ಬಿಡುತ್ತೆ, ಜಾಸ್ತಿ ದಿನ ಇರೋಲ್ಲ, ಅದಕ್ಕೆ ಒಣ ಕೊಬ್ಬರಿನೇ ತೊಗೋಬೇಕು. ಜೀರಿಗೆ, ಮೆಣಸು, ಉಪ್ಪು, ಹುಣಸೆಹಣ್ಣು ಇಷ್ಟನ್ನು ಹಾಕ್ಕೊಂಡು ಇದು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ರುಬ್ಕೊಳ್ತೀನಿ. ಹಸಿಮೆಣಸಿನ್ಕಾಯಿ ಖಾರ ಇದು ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ತಿನ್ಬೋದು. ಮತ್ತು ಉಪ್ಸಾರು ಮಾಡಿದಾಗ ಅದ್ರ ಜೊತೆಗೆ ಹಾಕ್ಕೊಂಡು ತಿನ್ಬೋದು. ಇವಾಗ ಮಾಡ್ಕೊಳ್ಳೋಣ ಈ ರೀತಿ. ಮೊದಲಿಗೆ ಹಸಿಮೆಣಸಿನ್ಕಾಯಿ ಬೇಯಿಸ್ಕೊತೀನಿ, ಆಮೇಲೆ ರುಬ್ಕೊಳ್ತೀನಿ ಎಲ್ಲ ಜೊತೆಗೆ ಹಾಕ್ಕೊಂಡು. ಇಲ್ಲಿ ಹೊನ್ಗಾನೆ ಸೊಪ್ಪು ತೊಗೊಂಡಿದ್ದೀನಿ. ಕ್ಲೀನಾಗಿ ಒಂದು 4-5 ಸಲ ತೊಳಿಬೇಕು. ನೋಡಿ, 4 ಸಲ ತೊಳೆದ್ರೂ ಎಷ್ಟು ಮಣ್ಣಿರುತ್ತೆ ಅಂತ. ಈಗ ಎಲ್ಲ ಮಳೆಗಾಲ ಅಲ್ವಾ, ಸಣ್ಣಕ್ಕೆ ಚೆನ್ನಾಗಿದೆ ಹೊನ್ಗಾನೆ ಸೊಪ್ಪು. ಇದನ್ನು ಸಣ್ಣಕ್ಕೆ ಕಟ್ ಮಾಡ್ಕೊಳ್ತೀನಿ. ಮೊದಲಿಗೆ ಕ್ಲೀನಾಗಿ ತೊಳ್ಕೊಳ್ತೀನಿ. ಇನ್ನೂ 1-3 ಸಲ ಕಟ್ ಮಾಡ್ಕೊಳ್ತೀನಿ ಸಣ್ಣಗೆ. ಸೊಪ್ಪು ಕ್ಲೀನಾಗಿ ತೊಳೆದು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹಸಿ ತಡ್ನಿಕಾಳು ಹಾಕ್ಕೊಳ್ತೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಂಡು ಕುಕ್ಕರಲ್ಲಿ 3 ವಿಷಲ್ಲು ಬರ್ಸ್ತೀನಿ. ಇವಾಗ ಕುಕ್ಕರ್ಗೆ ಹಾಕ್ಬಿಟ್ಟು ಉಪ್ಪು ಕಾಳು ಹಾಕಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ. ಇದಕ್ಕೆ ನಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೋಬೇಕು. ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ 3 ವಿಷಲ್ ಚೆನ್ನಾಗಿ ಬೇಯಿಸ್ಕೊಳ್ಳೋಣ.
ನೋಡಿ ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಒಂದು ಮರ್ತಿದ್ದೆ, ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಒಂದು ಗೆಂಡೆ ಫುಲ್ ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಬೆಂದಿರೋ ಮೆಣಸಿನ್ಕಾಯಿ ಹಾಕ್ಕೊಂಡು ಹುಣಸೆಹಣ್ಣು ಹಾಕ್ಕೊಂಡು ರುಬ್ಕೊಳ್ತೀನಿ. ಖಾರ, ಉಪ್ಸಾರು ಖಾರ. ನೋಡಿ ಬೆಂದಿರೋದು ಸೊಪ್ಪು ಕಾಳು ಒಂದು ಪಾತ್ರೆಗೆ ಹಾಕಿದ್ದೀನಿ, ಕುಕ್ಕರ್ ಪಾತ್ರೆಯಿಂದ. ಇದಕ್ಕೆ 1 ಲೋಟ ಹಾಲು ಹಾಕೋಣ. ಇದು ಕಾದಾರಿರೋ ಹಾಲು. ಇವಾಗ ಇದು ಮುದ್ದೆಗೆ, ಅನ್ನಕ್ಕೆ ರೆಡಿಯಾಗಿದೆ ಈ ಸಾರು. ಹಸಿಮೆಣಸಿನ್ಕಾಯಿ ಬೇಯಿಸಿ ಉಪ್ಸಾರು ಖಾರ ರೆಡಿ ಮಾಡ್ಕೊಂಡಿದ್ದೀನಿ. ಇದು 1 ತಿಂಗಳಿಟ್ಟರು ಫ್ರಿಜ್ಜೊಳಗೆ ಕೆಡಲ್ಲ. ಇಡ್ಲಿ, ದೋಸೆ, ಚಪಾತಿ, ಉಪ್ಸಾರು, ಅನ್ನಕ್ಕೆ ಎಲ್ಲ ಹಾಕ್ಕೋಬೋದು. ಇದು ಇವಾಗ ಉಪ್ಸಾರು ರೆಡಿಯಾಗಿದೆ. ಮೇಲೆ 1 ಲೋಟ ಹಾಲು ಬಿಟ್ಟಿದ್ದೀನಲ್ವ, ಇಷ್ಟೇ ಉಪ್ಸಾರು. ಸೊಪ್ಪು ಕಾಳು ಬೇಕಾದ್ರೆ ಸಪ್ರೇಟ್ ಮಾಡ್ಕೊಂಡು ಒಗ್ಗರಣೆ ಮಾಡ್ಕೋಬೋದು. ನಾನು ಒಳಗಡೆನೇ ಬಿಟ್ಬಿಟ್ಟು ಹಾಲು ಹಾಕ್ಬಿಟ್ಟಿದ್ದೀನಿ. ಇದಕ್ಕೆ ಅನ್ನಕ್ಕೆ ಅನ್ನನಾರು ಮಾಡ್ಕೋಬೋದು, ಮುದ್ದೆನಾರು ಮಾಡ್ಕೋಬೋದು. ಹಾಲು ಉಪ್ಸಾರು ರೆಡಿಯಾಗಿದೆ. ಹೊಂಗಾನೆ ಸೊಪ್ಪುಂದು, ಹಸಿ ತಡ್ನಿಕಾಳು, ಹೊಂಗಾನೆ ಸೊಪ್ಪುಂದು. ಇದು ಉಪ್ಸಾರು ಖಾರ. ಈ ರೀತಿ ನೀವು ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಅಮೇರಿಕನ್ ಕಾರ್ನ್ ತೊಗೊಂಡಿದ್ದೀನಿ. ಇದಕ್ಕಾಗಷ್ಟು ಉಪ್ಪು ಹಾಕ್ತೀನಿ. ಕುಕ್ಕರ್ಗೆ ಹಾಕಿ 1 ಲೋಟ ನೀರು ಹಾಕಿಬಿಟ್ಟು ಬೇಯಿಸ್ಕೊಳ್ತೀನಿ. 3 ವಿಷಲ್ ತೊಗೊಳ್ತೀನಿ. ಇದನ್ನು ಕುಕ್ಕರ್ನಲ್ಲಿ 2 ವಿಷಲ್ ತೊಗೊಂಡು ಹೀಗೆ ಜಾಲರಿಯಲ್ಲಿ ಸೋರಿಸ್ಕೊಂಡಿದ್ದೀನಿ. ನೀರೆಲ್ಲ ಕೆಳಗಡೆ ಹೋಗಿದೆ. ಅಮೇರಿಕನ್ ಜೋಳ ಮಾತ್ರ ಮೇಲಿದೆ. ಒಂದು ಪ್ಯಾನ್ಗೆ ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡಿ ಇಡೋಣ. ಸ್ವಲ್ಪ ಮೆಣಸಿನ ಪುಡಿ ತೊಗೊಂಡಿದ್ದೀನಿ. ಎವರೆಸ್ಟ್ ಅವ್ರದ್ದು ಚಾಟ್ ಮಸಾಲ ತೊಗೊಂಡಿದ್ದೀನಿ ಸ್ವಲ್ಪ. ಇವಾಗ ತುಪ್ಪ ಕಾದಿದೆ, ಹಾಕೋಣ ಇದರೊಳಗಡೆ. ಇದು ಸ್ವಲ್ಪ ಫ್ರೈ ಆದ ತಕ್ಷಣ ಜೋಳ ಹಾಕೋಣ. ಇವಾಗ ಇದು ಸ್ವಲ್ಪ ಫ್ರೈ ಆಗಲಿ ತುಪ್ಪದಲ್ಲಿ. ಬೆಣ್ಣೆ ಇದ್ದರೆ ಬೆಣ್ಣೆ ಹಾಕೋಬೋದು ನೀವು. ಇದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಕಾರ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ. ಇದು ಊಟದ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು. ಸಂಜೆ ಹೊತ್ತು ಟೀ ಟೈಮಲ್ಲಿ ತಿನ್ಬೋದು. ಎಲ್ಲ ಮಿಕ್ಸ್ ಮಾಡಿದ್ರೆ ಒಂದು ಸೈಡ್ ಡಿಶ್ಶು ರೆಡಿಯಾಗಿದೆ. ಇಷ್ಟೇ. ನೋಡಿ, ನಾನು ಮಧ್ಯಾಹ್ನದ ಊಟಕ್ಕೆ ಪುಳಿಯೋಗರೆ ಮಾಡಿದ್ದೆ. ಪುಳಿಯೋಗರೆ ಜೊತೆಗೆ ಜೋಳದ್ದು, ಅಮೇರಿಕನ್ ಜೋಳದ್ದು ಸೈಡ್ ಡಿಶ್ ಆಗಿ ಮಾಡಿದ್ದೀನಿ. ನೀವು ಒಮ್ಮೆ ಮಾಡಿ ಈ ರೀತಿ. ಇಲ್ಲಿ 1 ಬೌಲು ಸಿಹಿ ಕುಂಬಳಕಾಯಿ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದು ತಿರುಳೆಲ್ಲ ತೆಗೆದು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಕುಕ್ಕರ್ ಪಾತ್ರೆಗೆ ನೀರಿಟ್ಟು ಹಾಕಿದ್ದೀನಿ. ಇದನ್ನು ಇದರೊಳಗೆ ಇಟ್ಬಿಟ್ಟು 1 ವಿಷಲ್ ತೊಗೊಂಡ್ರೆ ಸಾಕು. 1 ವಿಷಲ್ ತೊಗೊಳ್ತೀನಿ. ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು 1 ವಿಷಲ್ ತೊಗೊಳ್ತೀನಿ. ನೋಡಿ, ಕುಂಬಳಕಾಯಿ, ಬೆಲ್ಲ, ಕಾಯಿ ತುರಿ ಎಲ್ಲ ಹಾಕಿರೋದು. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ, ಎಲ್ಲ ಹೊಂದ್ಕೊಳ್ಳಿ ಅಂತ. ಎಲ್ಲ ಚೆನ್ನಾಗಿ ಹೊಂದ್ಕೊಂಡ್ಮೇಲೆ ಆಫ್ ಮಾಡಿದ್ರೆ ಇದು ಅಷ್ಟೇ ಚಪಾತಿ, ರೊಟ್ಟಿಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಿಹಿ ಕುಂಬಳಕಾಯಿ ಗೊಜ್ಜು ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಒಮ್ಮೆ ಮಾಡಿ ನೋಡಿ. ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ ಎಲ್ಲ. ಸಿಹಿ ಕುಂಬಳಕಾಯಿ ಗೊಜ್ಜು ರೆಡಿಯಾಗಿದೆ. ಇದು ಚಪಾತಿ, ರೊಟ್ಟಿಗೆ ನೆಂಚ್ಕೊಂಡು ತಿನ್ಬೋದು. ಇಲ್ಲಿ 3 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. 1 ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಇದು ಮೂಲಂಗಿನ ಸಣ್ಣ ತುರಿಲಿ ತುರ್ಕೊಂಡಿದ್ದೀನಿ. ಇದು ಊಟದ ಜೊತೆ ಸೈಡ್ ಡಿಶ್ ಆಗಿ ನೆಂಚ್ಕೊಳಕ್ಕೆ ಮಾಡೋಣ. ಇವಾಗ ಈ ಮೂಲಂಗಿ ತುರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಸ್ವಲ್ಪ ಮೊಸರು ಹಾಕ್ಬಿಟ್ಟು, ನಮಗೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೊಂಡು ಬಜ್ಜಿ ಥರ ಕಲಿಸ್ಕೊಳ್ಳೋದು. ಇಷ್ಟು 3 ಸ್ಪೂನ್ ಹಾಕಿ ಕಲಿಸಿ ನೋಡ್ತೀನಿ. ಸಾಲದಿದ್ದರೆ ಹಾಕ್ಕೊಳ್ತೀನಿ. ನೋಡಿ, ಇವಾಗ ಇನ್ನೊಂದು ಸ್ಪೂನ್ ಹಾಕ್ಕೊಂಡೆ. ಊಟದ ಜೊತೆ ಸೈಡ್ ಡಿಶ್ಗೆ ರೆಡಿಯಾಗಿದೆ ಮೊಸರು ಬಜ್ಜಿ, ಮೂಲಂಗಿ ಮೊಸರು ಬಜ್ಜಿ. ಇದು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಬೇಕಿದ್ದರೆ ಒಗ್ಗರಣೆ ಮಾಡ್ಕೋಬೋದು. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ. ಅದು ನನ್ನ ಒಗ್ಗರಣೆ ನನಗೇನು ಬೇಡ, ನಾವು ಹೀಗೆ ತಿನ್ಕೊಬಿಡ್ತೀವಿ. ಇದು ಊಟದ ಜೊತೆ ಸೈಡ್ ಡಿಶ್ಗೆ ಇವಾಗ ರೆಡಿಯಾಗಿದೆ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು SK ಮೈಸೂರು ರುಚಿ. ಈ ದಿನ ವಾಂಗಿಬಾತು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸುಲಭ ರೀತಿಲಿ ನೋಡ್ಕೊಂಬರ್ರಿ ಬನ್ನಿ.